ಜೀವದ ಪೂರ್ವಾರ್ಜಿತ ಕರ್ಮಫಲಗಳು ಅವ್ರನ್ನ ಹಿಂಬಾಲಿಸೋದ್ರಿಂದ ಇಂಥ ದೋಷಗಳು ಕಾಣಿಸ್ಕೊಳ್ಳುತ್ತವೆ. ಅದಕ್ಕೆ ಅವರವರ ಕರ್ಮಗಳೇ ಹೊಣೆ ಹೊರತು ಸೃಷ್ಟಿ ಮಾಡೋ ದೇವರಲ್ಲ. ಹಾಗಂತ ಅವ್ರು ಕೊರಗಬೇಕಾಗಿಲ್ಲ. ನಿಷ್ಪ್ರಯೋಜಕರು ಅಂತ ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಕಣ್ಣು ಕಾಣದೆ, ಕಿವಿ ಕೇಳದೆ, ಮಾತು ಬಾರದೆ, ಕೈಕಾಲುಗಳಿಲ್ಲದೆ ಸಾಧನೆಗಳು ಮಾಡಿರೋ ಎಷ್ಟೋ ಮಹಾನುಭಾವರಿದ್ದಾರೆ. ಅದೇ ರೀತಿ ಎಲ್ಲ ಅಂಗಗಳು ಇದ್ದು ಅವನ್ನ ದುರುಪಯೋಗ ಮಾಡಿಕೊಂಡು ಸಮಾಜನ ಹಾಳು ಮಾಡೋರು ಇದ್ದಾರೆ. ಮನುಷ್ಯನಾದವನಿಗೆ ದೇಹಕ್ಕಿಂತ ಮನಸ್ಸು ಮುಖ್ಯ. ದೇವರಿಗೆ ಪ್ರಿಯವಾದದ್ದು ಮನಸ್ಸೇ ಹೊರತು ದೇಹ ಅಲ್ಲ. ನಾನು ಖಂಡಿತ ನಿನ್ನ ಅವಮಾನಿಸ್ತಾ ಇಲ್ಲ. ನಿನ್ನ ಪಾಪ ಕಳೆಯೋ ಸಮಯ ಬಂದಿದೆ ಅಂತ ಸಂಭ್ರಮ ತುಂಬ್ತಾ ಇದ್ದೀನಿ. ಅಲ್ಲಿ ನೋಡು ಜಲಪಾತ. ಏನಂದೆ? ಮತ್ತೆ ಅಲ್ಲಿ ನೋಡು ಅಂತ ಇದೆಯಾ? ಇಲ್ಲ ಇಲ್ಲ, ತಪ್ಪಾಯಿತು. ಅಲ್ಲಿ ಜಲಪಾತ ಇದೆ, ಬಾ ಅದ್ರ ಹತ್ರ ಹೋಗೋಣ. ನಿಧಾನ ಮರಿದೇವ. ಈಗ ನಿಧಾನ ನಿಧಾನ ಅಂತ್ಯ, ಮತ್ತೆ ಹಿಂದಿರುಗಿ ಬರುವಾಗ ನಂಗಿಂತ ಜೋರಾಗಿ ಓಡ್ ಬರ್ತೀಯ ನೋಡು. ನೀನ್ ಪದೇ ಪದೇ ನೋಡು ನೋಡು ಅನ್ಬೇಡ. ಎಷ್ಟು ತಣ್ಣಗಿದೆ. ಹೌದು, ಇದು ಕೈಲಾಸದಿಂದ ನೇರವಾಗಿ ನಿನಗೋಸ್ಕರನೇ ಧುಮುಕ್ತಾ ಇರೋ ಗಂಗೆ. ಬಾ ನನ್ನ ಜೊತೆ, ಬಾ ಗೌರಕ್ಕ, ಕೂತ್ಕೋ. ಗೌರಕ್ಕ, ನಿನ್ನ ಕೈಗಳನ್ನ ಬೊಗಸೆ ಮಾಡಿ ಬೊಗಸೆ ತುಂಬ ನೀರು ತುಂಬ್ಕೋ. ಯಾಕೆ ಮರಿದೇವ? ಉತ್ತರ ಸಿಗದೇ ಇರೋ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನಿನ್ನ ಕಣ್ಣು ಮುಂದೆನೇ ಉತ್ತರಗಳ ಕಾಣುತ್ತೆ. ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಹೋಗಿ ಪರಂಜ್ಯೋತಿ ಆಗಕ್ಕೆ ಬಂದಿರೋ ನಾನು ನಿನ್ನ ಬದುಕಿನ ಕತ್ತಲೆನ ಕಳಿದೆ ಹೋಗ್ತೀನಿ ಗೌರಕ್ಕ. ನನ್ನ ಮಾತು ಕೇಳಿ ಬೊಗ್ಸೆಲಿ ನೀರು ತಗೋ. ನೆತ್ತಿ ಮೇಲೆ ಮುತ್ತಿನ ಜಡೆ, ಕೆಂಬತ್ತಿ ಮರದ ಉತ್ತಿನಲ್ಲಿ, ನೆತ್ತಿ ಮೇಲೆ ಮುತ್ತಿನ ಜಡೆ ಸುತ್ತಿಕೊಂಡ ಮಾದಪ್ಪನ ಹತ್ತಿ ಮರದ ಉತ್ತಿನಲ್ಲಿ ಮೆತ್ತಗೆ ಕುಂತ ಹೆತ್ತೈನ ಹಿಂಡು ಹಿಂಡು ಹುಲಿಯನೇರಿ ಗಂಡು ಸವಾರ ಧೀರ. ಆ ಹಿಂಡು ಹಿಂಡು ಹುಲಿಯನೇರಿ ಚಂದನಾದ ದುಂಡೈನ ಗಂಡು ಸವಾರ ಧೀರ. ಗುಂಡು ಮುಖದ ಮಾದಪ್ಪನ ರದ್ದು ಮಾಡಿ ವಿದ್ಯೆಯಿಂದ ನೀ ಎಬ್ಬಿಸೆ. ಈಗ ಆ ನೀರಿನಿಂದ ನಿನ್ನ ಕಣ್ಣನ್ನು ತೊಳ್ಕೊ. 77 ಮಲೆಯ ಮೇಲೆ ಅಪ್ಪಾಜಿ ಏಕಾಂಗಿ ವಸ್ತು. ಆ 77 ಮಲೆಯ ಮೇಲೆ ನಲಿದು ನಾಟ್ಯವಾಡಿದ ಅಪ್ಪಾಜಿ ಏಕಾಂಗಿ ವಸ್ತು. ಮಲೆಯ ಮುದ್ದು ಮಾಯ್ಕಾರ್ನ. ಮರಿದೇವ, ಏನೋ ಒಂಥರ ರೋಮಾಂಚನ ಆಗ್ತಾ ಇದೆ. ರೋಮಾಂಚನ ಆಗಲೇಬೇಕು. ಈಗ ನಿಧಾನವಾಗಿ ನಿನ್ನ ಕಣ್ಣನ್ನು ತೆಗೆದು ಆಕಾಶನ ನೋಡು. ಕಣ್ಣ ಗುಬ್ಬಿ ಎಬ್ಬಿಸೇ ಮುದ್ದು ಮಾದಪ್ಪನ್ನ, ಗುಬ್ಬಿ ಎಬ್ಬಿಸೇ ಮುದ್ದು ಮಾದಪ್ಪನ್ನ, ಗುಬ್ಬಿ ಎಬ್ಬಿಸೇ ಮುದ್ದು. ಮತ್ತೆ ಅಪಹಾಸ್ಯ ಅನ್ಕೋಬೇಡ. ಕಣ್
ಮರಿದೇವ ಮರಿದೇವ, ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ಮರಿದೇವ, ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ನನಗೆಲ್ಲವೂ ಕಾಣಿಸ್ತಾ ಇದೆ ಮರಿದೇವ. ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ನನಗೆಲ್ಲ ಕಾಣಿಸ್ತಾ ಇದೆ ಮರಿದೇವ. ನನಗೆಲ್ಲ ಕಾಣಿಸ್ತಾ ಇದೆ. ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ನನಗೆಲ್ಲ ಕಾಣಿಸ್ತಾ ಇದೆ ಮರಿದೇವ. ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ನನಗೆ ಕಣ್ಣು ಕಾಣಿಸ್ತಾ ಇದೆ ಮರಿದೇವ. ನನಗೆ ಕಾಣಿಸ್ತಾ ಇದೆ ಮರಿದೇವ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ಆಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ನೈವೇದ್ಯವಾಗುವುದು. ನಿರಾಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ಉಪವಾಸವಾಗುವುದು. ನೀರಿಗೆ ಭಕ್ತಿಯನ್ನು ಸೇರಿಸಿದರೆ ತೀರ್ಥವಾಗುವುದು. ಮಾತಿಗೆ ಭಕ್ತಿಯನ್ನು ಸೇರಿಸಿದರೆ ಸ್ತೋತ್ರವಾಗುವುದು. ಆಲೋಚನೆಗೆ ಭಕ್ತಿಯನ್ನು ಸೇರಿಸಿದರೆ ಧ್ಯಾನವಾಗುವುದು. ಕಾಯಕಕ್ಕೆ ಭಕ್ತಿಯನ್ನು ಸೇರಿಸಿದರೆ ಪೂಜೆಯಾಗುವುದು. ಪ್ರೀತಿಗೆ ಭಕ್ತಿಯನ್ನು ಸೇರಿಸಿದರೆ ಆರಾಧನೆಯಾಗುವುದು. ನಿನ್ನ ಮುಗ್ಧ ಪ್ರೀತಿಯ ಆರಾಧನೆಗೆ ಈ ಮರಿದೇವ ಒಲಿದಿದ್ದಾನೆ. ಮುಟ್ಟಿದ್ರೆ ಅಮೃತ ಆಗುತ್ತೆ. ಅವನು ಮಣ್ಣು ಮುಟ್ಟಿದ್ರೆ ಚಿನ್ನ ಆಗುತ್ತೆ. ಅವನು ಕೊಡ್ಬೇಕು ಅಂತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೊಡ್ತಾನೆ ಅಪ್ಪಯ್ಯ. ಅವನು ಸಾಮಾನ್ಯ ಅಲ್ಲ, ಮರಿದೇವನ ರೂಪದಲ್ಲಿರೋ ದೊಡ್ಡಪ್ಪ, ನಾನೊಂದು ವಿಷಯ ಕೇಳಲ್ಲ? ಒಂದು ವಿಷಯ ಅಲ್ಲಪ್ಪ, 100 ವಿಷಯ ಬೇಕಾದರೂ ಕೇಳು. ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸತ್ತೆ. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸತ್ತೆ. ನನ್ನ ಮಗಳು ಪ್ರಾಣ ಉಳಿಸ್ಬಿಟ್ಟೆಪ್ಪ. ನನ್ನ ಮತ್ತು ನಿನ್ನ ತಂದೆ ನಡುವಿನ ಸಂಬಂಧನ ಗಟ್ಟಿಗೊಳಿಸ್ಬಿಟ್ಟೆ. ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಟೆ. ನಾನು ನಿನಗೆ ಎಷ್ಟು ಋಣಿಯಾಗಿದ್ರು ಸಾಲದು ಕಣಪ್ಪ. ನೀವು ಹಿರಿಯರು ದೊಡ್ಡಪ್ಪ, ನಿಮ್ಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ನಮ್ಮ ಕುಟುಂಬದವರು ಅನ್ನೋ ಸಲಿಗೆಯಿಂದ ಹೇಳ್ತಾ ಇದ್ದೀನಿ. ನೀವು ಮಾಡಿದ್ದು ತಪ್ಪಲ್ವಾ? ಹೌದಪ್ಪ, ಖಂಡಿತ ತಪ್ಪು. ದೇವ್ರಂತ ನಿಮ್ಮ ತಂದೆ ತಾಯಿನ ಕೀಳಾಗಿ ನಡೆಸ್ಕೊಂಡಿದ್ದು ಅಕ್ಷಮ್ಯ ಅಪರಾಧನೇ. ನಾನು ಹೇಳ್ತಾ ಇರೋದು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅಲ್ಲ ದೊಡ್ಡಪ್ಪ.
ನಮ್ಮ ದೊಡ್ಡ ಚಿಕ್ಕಮ್ಮ ನೀಲವನ್ ಬಗ್ಗೆ. ಅಯ್ಯೋ ದೇವ್ರೆ, ನನ್ನ ಗುಟ್ಟುನೇನಾದ್ರೂ ರಟ್ ಮಾಡ್ಬಿಡ್ತಾನ. ಆ ವಿಷಯ ಏನಾದ್ರೂ ನನ್ನ ಗಂಡಂಗೆ ಗೊತ್ತಾದ್ರೆ ನನ್ನನ್ನು ಸುಟ್ಟೆ ಹಾಕ್ಬಿಡ್ತಾರೆ. ದೂರದಿಂದ ನೋಡಿದ್ರೆ ಉಪ್ಪು ಸಕ್ಕರೆ ಹಾಕಿ ಕಾಣುತ್ತೆ ದೊಡ್ಡಪ್ಪ. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ ದೊಡ್ಡಪ್ಪ. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸೇ ನೋಡಬೇಕು. ಆದರೆ ನೀವು ಕೇವಲ ಅನುಮಾನದಿಂದ ದೊಡ್ಡ ಚಿಕ್ಕಮ್ಮನ ಮೇಲೆ ಕೈ ಮಾಡಿದ್ರಲ್ಲ, ಅದು ತಪ್ಪಲ್ವಾ? ಅವಳು ಸರಿ ಇದ್ದಿದ್ರೆ ನಾನು ಯಾಕಪ್ಪ ಕೈ ಮಾಡ್ತಾ ಇದ್ದೆ? ಅವಳು ಸರಿ ಇಲ್ಲ ಅಂತ ನಿಮ್ಗೆ ಗೊತ್ತಾಯ್ತು ದೊಡ್ಡಪ್ಪ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕೇನಪ್ಪ? ಕೊಚ್ಚೆ ಸಾವಾಸ ಹಂದಿಗಿರುತ್ತೆ ಹೊರತು ಹಸುಗಿರಲ್ಲ. ಇವಳು ಆ ದುಷ್ಟ ಮಂಚಣ್ಣನ ಸಾವಾಸ ಮಾಡಿದಾಳೆ ಅಂದಮೇಲೆ ನನ್ನ ಮಗಳ ಅಪಹರಣದ ಹಿಂದೆ ಇವಳು ಕೈವಾಡ ಇದ್ದೇ ಇರುತ್ತೆ ಮರಿದೇವ. ಕೊಚ್ಚೆ ಜೊತೆ ಹಸು ಇರಲ್ಲ ನಿಜ, ಆದರೆ ಮುಳ್ಳಿನ ಜೊತೆ ಗುಲಾಬಿ ಹೂ ಇರುತ್ತಲ್ವಾ? 100 ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ದೊಡ್ಡಪ್ಪ. ಒಬ್ಬ ವ್ಯಕ್ತಿ ಮೇಲೆ ಅಪವಾದ ಹೊರಿಸೋಕ್ಕಿಂತ ಮುಂಚೆ 100 ಸರ್ತಿ ಯೋಚನೆ ಮಾಡಬೇಕು. ರೇಣುಕಾ ಚಿಕ್ಕಿ ಮಂಚಣ್ಣನ ಮನೇಲಿ ಇದ್ದದ್ದಕ್ಕೆ ದೊಡ್ಡ ಚಿಕ್ಕಮ್ಮನೇ ಕಾರಣ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೆಂಡತಿ ಅಂದರೆ ಮನೆಗೆ ಮಹಾದೇವಿ ಇದ್ದ ಹಾಗೆ. ಯಾವ ಗಂಡು ಹೆಂಡತಿಗೆ ಗೌರವ ಕೊಡಲ್ವೋ ಆ ಮನೇಲಿ ಸುಖ, ಸಂತೋಷ, ನೆಮ್ಮದಿ ಯಾವುದೂ ನೆಲೆಸಲ್ಲ. ಯಾವ ಗಂಡ ತನ್ನ ಹೆಂಡತಿನ ತನ್ನ ಸಮಾನಳು ಅಂತ ನೋಡೋದಿಲ್ವೋ ಆ ಮನೇಲಿ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಯಾವ ದೇವರು ನೆಲೆಸೋದಿಲ್ಲ. ಹೆಂಡತಿ ಅಂದರೆ ಬರೀ ಒಂದು ಹೆಣ್ಣಲ್ಲ, ಗಂಡನ ಅರ್ಧಾಂಗಿ. ಒಂದು ಜೀವ, 2 ದೇಹ, 2 ಮನಸ್ಸುಗಳು ಒಂದಾದಾಗಲೇ ಒಂದು ಸಂಸಾರ ಆಗೋದು. ಅದಕ್ಕೆ ಆ ಪರಮೇಶ್ವರ ಅರ್ಧನಾರೀಶ್ವರನಾಗಿರೋದು. ಅವನನ್ನು ಪೂಜಿಸೋ ಆರಾಧಿಸೋ ನಾವು ಅವನ ಹಾಗೆ ಇರಬೇಕಲ್ವೇ? ನಿಮಗೆ ನೆನಪಿದೆಯಾ, ಅವತ್ತು ಬಸ್ಸಿನ ತೊಟ್ಲು ಶಾಸ್ತ್ರ ದಿನ ನನ್ನ ತಾಯಿಗಾಗಿ ನೀವು ನಿಮ್ಮ ಹೆಂಡತಿ ಮೇಲೆ ಕೈ ಮಾಡಿದ್ರಿ. ಅವತ್ತು ನೀವು ಮಾಡಿದ ಒಂದು ತಪ್ಪಿನಿಂದ ಇವತ್ತಿನವರೆಗೂ ದೊಡ್ಡ ಚಿಕ್ಕಮ್ಮ ನನ್ನ ತಾಯಿನ ದ್ವೇಷ ಮಾಡೋ ಹಾಗಾಯಿತು. ಹೊಡೆದಿದ್ದು ನೀವಾದರೂ ದ್ವೇಷಕ್ಕೆ ಬಲಿಯಾಗಿದ್ದು ನಮ್ಮಮ್ಮ. ಇನ್ನೊಂದು ಸಲ ಏನೋ ತಪ್ಪು ಮಾಡಿದ್ರು ಅಂತ ಮನೆಯಿಂದ ಹೊರಗೆ ಹಾಕಿದ್ರಿ. ಅದಕ್ಕೆ ಕಾರಣ ರೇಣುಕಾ ಚಿಕ್ಕಿ ಅಂತ ತಿಳಿದು ಅವಳನ್ನು ದ್ವೇಷ ಮಾಡೋ ಹಾಗಾಯಿತು. ಅಂದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಅವತ್ತು ನೀವು ಮಾಡಿದ ತಪ್ಪಿನಿಂದ ನಮ್ಮಮ್ಮ, ರೇಣುಕಾ ಚಿಕ್ಕಿ ಎಲ್ಲರೂ ಶಿಕ್ಷೆ ಅನುಭವಿಸೋ ಹಾಗಾಯಿತು. ಹೆಂಡತಿ ತಮಗೆ ತಿರುಗಿ ಮಾತಾಡಲ್ಲ ಅಂತ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ತಪ್ಪು ದೊಡ್ಡಪ್ಪ. ಮನುಷ್ಯನ ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ಹಿಂಸೆಯಿಂದಲ್ಲ. ಸಂಸಾರಕ್ಕೆ ಬೇಕಾಗಿರೋದು ನಂಬಿಕೆ ಮತ್ತು ಪ್ರೀತಿ, ದ್ವೇಷ, ದೌರ್ಜನ್ಯ ಅಲ್ಲ. ಇನ್ಯಾವತ್ತೂ ಅವ್ರ ಮೇಲೆ ಕೈ ಮಾಡಲ್ಲ ಅಂತ ನನಗೆ ಮಾತು ಕೊಡಿ. ಇಲ್ಲಪ್ಪ, ಅವಳು ಎಷ್ಟು ಕೆಟ್ಟವಳು ಅಂತ ನಿನಗೆ ಗೊತ್ತಿಲ್ಲಪ್ಪ. ಇಲ್ಲ ದೊಡ್ಡಪ್ಪ, ದೊಡ್ಡ ಚಿಕ್ಕಮ್ಮ ಖಂಡಿತ ಕೆಟ್ಟೋಳಲ್ಲ. ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಪ್ರೀತಿ ತಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂತ ಬಯಸ್ತಾರೆ. ಅದರಲ್ಲಿ ಒಂದು ಸಣ್ಣ ಲೋಪವಾದರೂ ಅವರಿಗೆ ಅಭದ್ರತೆ ಕಾಡೋಕ್ಕೆ ಶುರುವಾಗುತ್ತೆ. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಸರಿಪಡಿಸಬೇಕಾದ ಜವಾಬ್ದಾರಿ ಕೈ ಹಿಡಿದ ಗಂಡಂದು. ಅವನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಜಗಳ, ಮನಸ್ತಾಪದಿಂದ ಸಂಸಾರ ಹಾಳಾಗೋಗುತ್ತೆ. ನಿಮ್ಮ ಸಂಸಾರ
ಹಾಗಾಗಬಾರ್ದಲ್ವಾ ದೊಡ್ಡಪ್ಪ? ನೀವು ಚೆನ್ನಾಗಿರಬೇಕು, ರೇಣುಕಾ ಚಿಕ್ಕಿ ನಗ್ನಗ್ತಾ ಇರಬೇಕು. ಹೀಗಾಗಬೇಕು ಅಂದರೆ ನೀವಿನ್ಯಾವತ್ತೂ ದೊಡ್ಡ ಚಿಕ್ಕಮ್ಮನ ಮೇಲೆ ಕೈ ಮಾಡಲ್ಲ ಅಂತ ನನಗೆ ಮಾತು ಕೊಡಿ. ನಮ್ಮ ಸಂಸಾರ ಸರಿ ಮಾಡಬೇಕು ಅಂತ ಅದೆಷ್ಟು ಕಾಳಜಿನಪ್ಪ ನಿನಗೆ. ಸಣ್ಣ ವಯಸ್ಸಿನಲ್ಲೇ ಅದೆಷ್ಟು ದೊಡ್ಡತನ. ನೀನು ಮಗು ಅಲ್ಲ ಕಣಪ್ಪ, ನಮ್ಮ ಪಾಲಿನ ದೇವರು ಕಣಪ್ಪ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಬೆಟ್ಟ ದೊಡೆಯ ಮಲ್ಲೈನ ದಯವಿದ್ರೆ ಭಯವಿಲ್ಲ. ಮಲ್ಲೈನ ದಯವಿದ್ರೆ ಭಯವಿಲ್ಲ. ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣ. ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣಕ್ಕ ಝಕ್ಕ ಝಕ್ಕಣ ಕಣ್ಣ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಕೈ ಚಾಚಿದರು. ಈ ಬಿದ್ರಯ್ಯನವ್ರೆ, ಏನಪ್ಪ ಮತ್ತೇನಪ್ಪ ನಿಂದು? ನಮ್ಮ ಮರಿದೇವ ನೋಡಿದ್ರಾ? ಇಲ್ವಲ್ಲ, ನಾನು ಈಗ ತಾನೇ ತೋಟದಿಂದ ಬರ್ತಾ ಇದ್ದೀನಿ. ಯಾಕೆ, ಏನ್ ಸಮಾಚಾರ? ತುರ್ತಾಗಿ ಅವ್ನು ನೋಡ್ಬೇಕಾಗಿತ್ತು. ಬಿದ್ರಯ್ಯ, ಸುಲಿತವ ನಮ್ಮ ಮರಿದೇವ ನೋಡಿದ್ರಾ? ನಿಂದೊಳ್ಳೆ ಕತೆ ಆಯ್ತಲ್ಲ. ಅವ ನೋಡಿದ್ರೆ ಮಗಳಿಗೆ ಕಣ್ಣು ಬಂತು, ದೃಷ್ಟಿ ಬಂತು ಅಂತ ಓಡಾಡ್ತಿದ್ದೆ. ಈಗ ನೋಡಿದ್ರೆ ಮರಿದೇವ ಅಂತ ಓಡಾಡ್ತಿದೀಯ. ಕುಡ್ದೋರು ವಿಚಿತ್ರವಾಗಿ ಆಡ್ತಾರೆ ಅಂತ ಗೊತ್ತು. ನೀನು ನೋಡಿದ್ರೆ ವಿಚಿತ್ರವಾಗಿ ಆಡ್ತಿದೀಯಾ. ನಿನಗೇನು ಬಂತು ರೋಗ? ಹುಚ್ಚು ಹಿಡಿದಿದೆ ಕಣವ, ಹುಚ್ಚು. ಮರಿದೇವ ನೋಡೋ ಹುಚ್ಚು. ಹೊಸ್ದಾಗಿ ಏನು ಹಿಡಿಯೋದು? ಕುಡ್ದೋರಿಗೆ ಕುಡಿದ ತಕ್ಷಣ ಹಿಡಿಯುತ್ತೆ ಹುಚ್ಚು. ಹೋಗೋ. ಪುಣ್ಯಾತ್ಮ ತಾಯಿ ಹೊಟ್ಟೆಯಿಂದ ಹೊರಗೆ ಬರೋಕ್ಕೆ ಬೆಳಗ್ಗೆಯಿಂದ ಸತಾಯಿಸ್ಬಿಟ್ಟ. ಸದ್ಯ ಆರೋಗ್ಯವಾಗಿ ಹೆರಿಗೆ ಮಾಡಿಸಿದ್ನಲ್ಲ, ಮನೇಲಿ ರಾಶಿ ಕೆಲಸ ಬಿದ್ದಿದೆ. ಇನ್ನು ನನ್ನ ಸೊಸೆ ಚಂಡಿ ಚಾಮುಂಡಿನೇ. ಹೆರಿಗೆ ಮಾಡಿಸಿದ್ರ ಅತ್ತೆ? ಸುಸೂತ್ರವಾಗಿ ಆಯ್ತಾ? ಇಲ್ಲ ಕಣವ, ಸ್ವಲ್ಪ ಕಷ್ಟ ಆಯಿತು, ಅದಕ್ಕೆ ತಡ ಆಯಿತು. ಕಲ್ತು ಕಸ್ಬು. ನಾನು ಬರೋಲ್ಲ ಅಂದರೂ ಜನ ಬಿಡಲ್ಲ, ಬಲವಂತ ಮಾಡಿ ಕರ್ಕೊಂಡೋಗ್ಬಿಡ್ತಾರೆ. ನೀನು ಬೈಬೇಡ ಕಣವ, ಎಷ್ಟೊತ್ತಾದರೂ ಕೆಲಸ ಮುಗಿಸ್ತೀನಿ ಕಣವ. ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಿಮ್ಮನ್ನು ಮನೆ ಕೆಲಸದ ತಡ ನಡೆಸ್ಕೊಂಬಿಟ್ಟೆ. ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಅತ್ತೆ. ನಿಮ್ಮ ಮಗಳು ಅಂತ ತಿಳ್ಕೊಂಡು ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ನನ್ನವ್ವ, ಎದ್ದೇಳವ್ವ, ಎದ್ದೇಳು. ಅಳ್ಬೇಡ ಕಣವ, ಅಳ್ಬೇಡ. ನಿನ್ನ ಕಷ್ಟ ಕೊಟ್ಟರು ಸರಿ, ಕೊಡದೆ ಇದ್ದರೂ ಸರಿ, ನೀನು ನನ್ನ ಮಗಳು. ನನ್ನ ಮನೆ ಬೆಳಗಕ್ಕೆ ಬಂದಿರೋ ನಂದಾದೀಪ ನೀನು ಸಂತೋಷವಾಗಿದ್ದರೆ ನನ್ನ ಮಗ ಸಂತೋಷವಾಗಿರ್ತಾನೆ. ನೀವಿಬ್ಬರು ಸದಾ ನಗ್ನಗ್ತಾ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ ಕಣವ. ನಂದೇನು ತಾಯಿ, ಇವತ್ತಿದ್ದು ನಾಳೆ ಸಾಯೋ ಜೀವ. ನೀವು ಭಾಳ ಬದುಕಬೇಕಾದವ್ರು. ಇಲ್ಲ ಅತ್ತೆ, ನೀವು 100 ವರ್ಷ ಚೆನ್ನಾಗಿ ಬದುಕಿರಬೇಕು. ನಿಮ್ಮ ಜೊತೆ ನಾನು, ನನ್ನ ಮಕ್ಕಳು 10 ವರ್ಷ ಆನಂದವಾಗಿರಬೇಕು. ಇನ್ಯಾವತ್ತೂ ನಿಮಗೆ ನಾನು ತೊಂದರೆ ಕೊಡಲ್ಲ. ಬೆಳಗ್ಗೆಯಿಂದ ಹೆರಿಗೆ ಮಾಡಿಸೋದ್ರಲ್ಲಿ ಹೈರಾಣಾಗಿ ಬಂದಿದ್ದೀರಾ. ಹೋಗಿ ಸ್ನಾನ ಮಾಡ್ಕೊಳ್ಳಿ. ಒಸಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗ್ತೀನಿ ಬಿಡವ. ಎಲ್ಲ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ಬಿಸಿ ಬಿಸಿಯಾಗಿ ಊಟ ಮಾಡೋರಂತೆ. ಹಾಂ, ನಾನು ಹೊಸಿ ಬರ್ತೀನಿ. ಮರಿದೇವ ಬಿದ್ರಯ್ಯ, ಏನಪ್ಪ ಇಷ್ಟು ದಿನ ದುಡ್ಡು ದುಗ್ಗಾಣಿ ಬೇಕು ಅಂದರೆ ನನ್ನ ಹುಡ್ಕೊಂಡು ಬರ್ತಾ ಇದ್ದೆ. ಈಗ ಮಗನ ಹುಡ್ಕೊಂಡು ಮನೆ ತನಕ ಬಂದಿದ್ದೀಯಾ? ಏನಾದರೂ ಹಾಳು ಮಾಡೋದ್ನ ಬಿದ್ರಯ್ಯ? ಚಿಚೆ ಇಲ್ಲ ತಾಯಿ, ಹಾಳು ಮಾಡೋಕ್ಕೆ ಈ ಮೂಳನ ಮನೇಲಿ ಏನಿರುತ್ತೆ? ನಿಮ್ಮ ಮಗ ಸಾಮಾನ್ಯ ಅಲ್ಲ ತಾಯಿ, ದೈವಾಂಶ ಸಂಭೂತ. ಈ ಪಾಮರನ ಪಾಲಿನ ಪರಮೇಶ್ವರ ಅವನು. ಅವನನ್ನ ನೋಡ್ಬೇಕು. ಅವನ ಪಾದಾನ ನನ್ನ ತಲೆ ಮೇಲೆ ಇಟ್ಕೊಂಡು
ಜನ್ಮ ಜನ್ಮಾಂತರದಿಂದ ಮಾಡಿರೋ ಪಾಪಗಳನ್ನೆಲ್ಲ ತೊಳ್ಕೋಬೇಕು. ನನ್ನ ದೇವರು ಎಲ್ಲಿ ತಾಯಿ? ನನ್ನ ದೇವರು ಎಲ್ಲಿದ್ದಾರೆ ಹೇಳಿ? ಬಿದ್ರಯ್ಯ, ಸಮಾಧಾನ ಸಮಾಧಾನ. ಯಾಕೆ ಇಷ್ಟೊಂದು ಆವೇಶ? ಯಾಕೆ ಇಷ್ಟೊಂದು ಉದ್ವೇಗ? ಅಂಥದ್ದೇನು ಮಾಡ್ದ ನಮ್ಮ ಮರಿದೇವ? ನೀವು ಕೇಳಿದಿರಲ್ಲ ಸ್ವಾಮಿ, ಹುಟ್ಟಿದಾಗಿಂದ ಕಣ್ಣು ಕಾಣಿಸ್ತಾ ಇರೋ ನನ್ನ ಮಗಳಿಗೆ ದೃಷ್ಟಿ ಬರೋಕೆ ಹೇಗೆ ಸಾಧ್ಯ ಅಂತ. ಹೌದು, ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡಿ ತೋರಿಸಿದ್ದು ಬೇರೆ ಯಾರು ಅಲ್ಲ ಸ್ವಾಮಿ, ನಿಮ್ಮ ಮಗ ಮರಿದೇವ. ನನ್ನ ಮಗಳಿಗೆ ದೃಷ್ಟಿ ಕೊಟ್ಟ ದೇವರು ನಿಮ್ಮ ಮರಿದೇವ. ನಿಮ್ಮ ಮರಿದೇವ ನಮ್ಮ ಪಾಲಿನ ಮಹಾದೇವ. ನೀನು ಹೇಳ್ತಾ ಇರೋದು ನಿಜನಾ ಬಿದ್ರಯ್ಯ? ನಾನು ಯಾಕೆ ಸ್ವಾಮಿ ಸುಳ್ಳು ಹೇಳಿ? ಈಗ ನನ್ನ ಮಗಳಿಗೆ ಕಣ್ಣು ಕಾಣಿಸುತ್ತೆ. ನನ್ನ ನೋಡಿ ಅಪ್ಪ ಅಂತ ಓಡ್ ಬಂದು ಅಪ್ಕೊಂಡ್ಲು. ಅವಳ ಪಾಲದ ಭಾಗ್ಯದ ಬಾಗಿಲು ತೆಗೆದಿದ್ದು ನಿಮ್ಮ ಮಗ. ಎಲ್ಲಿ ಸ್ವಾಮಿ ಆ ತಂದೆ? ಎಲ್ಲಿ ಆ ನನ್ನ ತಂದೆ? ನಾನು ಅವನು ನೋಡ್ಬೇಕು. ಶಿವ ಶಿವ, ನಾವೆಂತ ಪುಣ್ಯವಂತರು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವಮೃತವುದಯ್ಯ, ನೀನೊಲಿದರೆ ಪಡಿ ಪದಾರ್ಥ ಇದರ ಲಿಪ್ಪವು ಕೂಡಲ ಸಂಗಮದೇವ. ಎಂತ ಅಮೃತದಂತಹ ಮಾತು ಹೇಳಿದ್ದಾರೆ ಅಣ್ಣನವರು. ಅವ್ರು ಹೇಳಿರೋದು ಎಷ್ಟು ಸತ್ಯ ಅಲ್ವಾ? ಆ ನನ್ನಪ್ಪ ಶಿವ ಒಲಿದ್ರೆ ಕಣ್ಣಿಲ್ದಿರೋರಿಗೆ ಕಣ್ಣು ಬರುತ್ತೆ, ಮಾತು ಬರದೇ ಇರೋರಿಗೆ ಮಾತು ಬರುತ್ತೆ, ಹೆಳವರಿಗೆ ಕಾಲು ಬರುತ್ತೆ. ಶಿವನ ಒಲುಮೆಗೆ ಮಿಗಿಲಿಲ್ಲ ಬಿದ್ರಯ್ಯ, ಮಿಗಿಲಿಲ್ಲ. ಹೌದು ಸ್ವಾಮಿ, ಆದ್ರೆ ನಮ್ಮ ಪಾಲ್ಗೆ ನೀವು ಮಗ ಮರಿದೇವರೇ ಕೂಡಲ ಸಂಗಮ ದೇವ ಸ್ವಾಮಿ. ಇದ್ದ ಒಬ್ಬ ಮಗಳಿಗೆ ದೃಷ್ಟಿ ಇಲ್ವಲ್ಲ ಅಂತ ಕೊರಗಿ ಕೊರಗಿ ನಮ್ಮ ಬಾಳೆ ಕತ್ಲಾಗೋಗಿತ್ತು. ನಿಮ್ಮ ಮಗ ಆ ಕತ್ತಲಿಗೆ ಬೆಳಕಾಗ್ಬಿಟ್ಟ. ಅಂತ ಮಗನ ಹೆತ್ತು ನೀವೇ ಪುಣ್ಯವಂತರು, ನೀವೇ ಪುಣ್ಯವಂತರು. ಶಿವ ಶಿವ, ನಮಗೆ ಯಾಕಪ್ಪ ನಮಸ್ಕಾರ ಮಾಡ್ತಾ ಇದೀಯಾ? ನಾವು ಅವನಿಗೆ ತಂದೆ ತಾಯಿ ಅಲ್ಲ, ಅವನೇ ನಮಗೆ ತಂದೆ. ಹೌದು ಸ್ವಾಮಿ, ಅವನು ಈ ಜಗತ್ತಿಗೆ ತಂದೆ. ಎಲ್ಲಿ ನನ್ನ ದೇವರು? ಆಟ ಆಡೋದಕ್ಕೆ ಹೋಗಿದ್ದಾನೆ ಅನ್ಸುತ್ತೆ. ಸರಿ, ನಾ ಬರ್ತೀನಿ ಸ್ವಾಮಿ, ಅಲ್ಲಿ ಹೋಗಿ ನೋಡ್ತೀನಿ. ಬರ್ತೀನಿ ತಾಯಿ. ಮರಿದೇವ, 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 ಅಯ್ಯೋ ದೇವ್ರೆ, ಎಲ್ಲಿ ಹುಡುಕಿದ್ರು ಕಾಣ್ತಾ ಇಲ್ವಲ್ಲಪ್ಪ. ಈ ಪಾಪಿ ಕಣ್ಣು ಕಾಣಿಸ್ಬಾರ್ದು ಅಂತ ಈಗ ಮಾಯ ಆಗ್ತಾ ಇದೆಯಾ ತಂದೆ? ನನ್ನ ಮಗಳ ಕಣ್ಣು ಕೊಟ್ಟನು ನನ್ನ ಕಣ್ಣಿಗೆ ಯಾಕಪ್ಪ ದರ್ಶನ ಕೊಡ್ತಾ ಇಲ್ಲ? ಇಲ್ಲ, ಇವತ್ತು ನಾನು ನೀನು ನೋಡ್ಲೇಬೇಕು, ನೋಡ್ಲೇಬೇಕು. ನಾನು ನಿನ್ನ ಹೇಗೆ ಕರೆಸ್ಕೋಬೇಕು ಅಂತ
ನನಗೆ ಚೆನ್ನಾಗಿ ಗೊತ್ತು. ಬಿದ್ರಯ್ಯ, ಮರಿದೇವಾ, 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 ಗಾಗಿ ಮೊಗ್ಗಂತೆ ಕಣ್ಣು ಕಗ್ಗಲ್ಲ ಗವಿಯ ಕಗ್ಗಲ್ಲ ಗವಿಯ ಕೊಡುಗಲ್ಲ ಮ್ಯಾಲೆ ಬಗ್ಗೆ ನೋಡುತ್ತಾನೆ. ಅವನ್ ಕಣ್ಣು ಮರಿದೇವಾ, ಅವನ ಮುಖ ಮೊಗ್ಗ, ಅವನ್ ತುಟಿ ಮೊಗ್ಗ, ಹಾರಿ ಬಂದು ಬೆರಗಾದು. ಮರಿದೇವಾ, ಮರಿದೇವಾ, ನಾನು ನಿನ್ ಪಾದ ಬಿಡಲ್ಲ. ನೀನ್ ಎಲ್ಲಿ ಹೋಗು ನಾನು ಬಿಡಲ್ಲ. ನನ್ನ ಮಗಳಿಗೆ ದೃಷ್ಟಿ ಕೊಟ್ಟು ದೇವರು ನಿಮ್ಮ ಮರಿದೇವ, ನಿಮ್ಮ ಮರಿದೇವ, ನಮ್ಮ ಪಾಲಿನ ಮಹಾದೇವ. ಉತ್ತರ, ಹುಟ್ಟದಾಗಿಂದ ಕಣ್ಣು ಕಾಣದಿರೋ ಒಂದು ಹುಡುಗಿಗೆ ದೃಷ್ಟಿ ಬರೋದು ಅಂದ್ರೆ ಏನು? ಈ ಬಿದ್ರೆಯನ್ನು ಮಾತನ್ನ ನಂಬೋಕೆ ಆಗ್ತಾ ಇಲ್ವಲ್ಲ. ನಮ್ಮ ಮಗ ಈ ಪವಾಡ ಮಾಡಿದಾನೆ ಅಂದ್ರೆ ನಂಬೋದಾದ್ರೂ ಹೇಗೆ? ನಾನು ನಂಬ್ತೀನಿ ಸ್ವಾಮಿ. ನಿಮ್ಗಿದು ಹೊಸ್ತಿರ್ಬೋದು, ಆದರೆ ನಾನೊಂದು ಪವಾಡಗಳನ್ನ ಅವ್ನು ನನ್ನ ಗರ್ಭದಲ್ಲಿದ್ದಾಗ್ಲಿಂದಾನು ನೋಡ್ತಾ ಇದ್ದೀನಿ. ಅದರಿಂದ ಸುಖನೂ ಅನುಭವಿಸಿದ್ದೀನಿ, ಸಾಕಷ್ಟು ದುಃಖನೂ ಅನುಭವಿಸಿದ್ದೀನಿ. ಇಂಥ ಮಗ ಹುಟ್ಟಿದ್ದಕ್ಕೆ ಭಯ ಪಡಬೇಕು, ಹೆಮ್ಮೆ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ. ಮುಂದೆ ಏನೇನು ನೋಡಬೇಕು? ಏನೇ ನೋಡಿದ್ರು ನಮ್ಮ ಪಾಲಿಗೆ ಮಾತ್ರ ಕಣ್ಣೀರೇ ಗತಿ ಸ್ವಾಮಿ,
ನನ್ನ ತಂದೆ ನನ್ನಪ್ಪ ಕತ್ಲಾಗಿ ನನ್ನ ಮಗಳ ಬಾಳ್ಗೆ ಬೆಳಕು ಕೊಟ್ಬಿಟ್ಟೆ. ಶೂನ್ಯ ತುಂಬಿದ ನನ್ನ ಮನೆಗೆ ಪರಂಜ್ಯೋತಿ ಆಗ್ಬಿಟ್ಟೆ. ನನ್ನ ಕರುಳಿನ ಕುಡಿ ಜೀವನ ಪೂರ್ತಿ ಕಣ್ಣಿಲ್ದೆ ಕತ್ಲಲ್ಲೇ ಕಮ್ರೋಗ್ತಾಳೆ ಅನ್ಕೊಂಡಿದ್ದೆ. ನೀನ ನಂಬಿಕೆನ ಸುಳ್ಳು ಮಾಡ್ಬಿಟ್ಟೆ. ನೀನ್ ಸಾಮಾನ್ಯ ಅಲ್ಲಪ್ಪ, ಅಸಾಮಾನ್ಯ. ನೀನು ಕೇವಲ ನಮ್ಮನೆ ಕತ್ಲ ಕಳೆಯಕ್ ಬಂದಿರೋನಲ್ಲಪ್ಪ, ಈ ಲೋಕದ ಕತ್ಲನೆ ಕಳೆಯಕ್ ಬಂದಿರೋ ಮಹಾಜ್ಯೋತಿ. ನೀನ್ ನನಗೆ ಮಾಡಿರೋ ಉಪಕಾರಕ್ಕೆ ನಾನು ನೀನು ಏನ್ ಕೊಡ್ಲಪ್ಪ? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ. ಉಳ್ಳವರು ಶಿವಾಲಯೋ ಮಾಡುವರು, ನಾನೇನು ಮಾಡಲಿ ಬಡವ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋ ಅಣ್ಣನವರ ವಚನದ ಹಾಗೆ ನಾನು ಬಡವ ಕಣಪ್ಪ. ಇದು ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ಯಾಕಿಲ್ಲ ಬಿದ್ರಯ್ಯ, ನನಗೆ ಬೇಕಾಗಿರೋದು ನಿನ್ನ ಹತ್ರನೇ ಇದೆ. ನೀನು ಕೊಡ್ತೀನಿ ಅಂದರೆ ಮಾತ್ರ ನಾನು ಅದನ್ನು ಕೇಳ್ತೀನಿ. ಅಯ್ಯೋ ನನ್ನ ತಂದೆ, ನೀನು ಕೇಳೋದೆಚ್ಚೋ ನಾನು ಕೊಡೋದೆಚ್ಚೋ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಕೇಳು ತಂದೆ. ಪ್ರಾಣ ಬೇಡ ಬಿದ್ರಯ್ಯ, ಪ್ರಮಾಣ ಸಾಕು. ಏನು ಪ್ರಮಾಣ ಬೇಕಾದ್ರೂ ಮಾಡ್ತೀನಪ್ಪ. ನಾನೇನ್ ಮಾಡಬೇಕು ಹೇಳು ತಂದೆ. ಮೊದಲನೇದು, ನೀನು ನಿನ್ನ ಕುಡಿತ ಚಟವನ್ನು ಬಿಟ್ಬಿಡ್ಬೇಕು. ಅಯ್ಯೋ, ಅದೊಂದನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಪ್ಪ. ಕಳ್ಳು ಕುಡಿದೆ ಹೋದ್ರೆ ನನ್ನ ಕೈ ಕಾಲೇ ಆಡಲ್ಲ. ಅಂದರೆ ನಿನಗೆ ನಿನ್ನ ಮಗಳಿಗಿಂತ ನಿನ್ನ ಕುಡ್ತಾನೆ ಹೆಚ್ಚಾಗೋಯ್ತಾ? ಹಾಗಾದರೆ ನಿನ್ನ ಮಗಳಿಗೆ ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ ನೀನು ಕುಡಿಯೋಕ್ಕೆ ಶುರು ಮಾಡಿದ್ದು ಅಂತ ಹೇಳಿದ್ದು ಸುಳ್ಳಾ? ಇಲ್ಲಪ್ಪ, ಅದು ನಿಜಾನೇ. ಆದರೆ ಚಿಂತೆ ಮರೆಯೋಕೆ ಅಂತ ಕುಡ್ತಾ ಅಭ್ಯಾಸ ಮಾಡ್ಕೊಂಡೆ. ಅದೀಗ ಚಟ ಆಗೋಗ್ಬಿಟ್ಟಿದೆ. ನಾನು ಬಿಡ್ತೀನಿ ಅಂದ್ರು ಅದು ನಾನು ಬಿಡ್ತಾ ಇಲ್ಲಪ್ಪ. ತಪ್ಪು ಬಿದ್ರಯ್ಯ. ಮನುಷ್ಯ ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಸಮಸ್ಯೆನ ಪರಿಹಾರ ಮಾಡಕ್ಕೆ ಬೇಕಾಗಿರೋದು ಪ್ರಯತ್ನನೇ ಹೊರತು ಕುಡಿತ ಅಲ್ಲ. ಕುಡಿತದಿಂದ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಖಂಡಿತ ಕಡಿಮೆ ಆಗಲ್ಲ. ಅದೊಂದು ಭ್ರಮೆ, ಪಲಾಯನವಾದ. ಕುಡಿತದಿಂದ ಸಮಯ ಹಾಳಾಗುತ್ತೆ, ದುಡ್ಡು ಹಾಳಾಗುತ್ತೆ, ದುಡಿಮೆ ಹಾಳಾಗುತ್ತೆ, ಸಂಸಾರ ಹಾಳಾಗುತ್ತೆ, ಸಮಾಜದಲ್ಲಿ ಮರ್ಯಾದೆ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಮನಸ್ಸಿನ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಆದರೆ ಕುಡಿತದಿಂದ ಒಂದೇ ಒಂದು ಸಣ್ಣ ಉಪಯೋಗ ಆಗಿರೋ ಉದಾಹರಣೆನೂ ಇಲ್ಲ. ಕೆಟ್ಟ ಹಠ, ಕೆಟ್ಟ ಚಟಕ್ಕೆ ಯಾರು ಚಟ್ಟ ಕಟ್ತಾರೋ ಅವರು ಚಟ್ಟಕ್ಕೆ ಹೋಗೋವರೆಗೂ ಸಂತೋಷವಾಗಿರ್ತಾರೆ. ಇನ್ನು ಎರಡನೇದು, ನಿನ್ನ ಮಗಳಿಗೆ ನೀನು ನಿಶ್ಚಯ ಮಾಡಿರೋ ಮದುವೆನ ನಿಲ್ಲಿಸ್ಬೇಕು. ಮಾತು ಕೊಟ್ಬಿಟ್ಟಿದ್ದೀನಲ್ಲಪ್ಪ. ಕೊಟ್ಟು ಮಾತಿಗೆ ತಪ್ಪಿದ್ರೆ ಆ ಪರಮಾತ್ಮ ಮೆಚ್ತಾನ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿದ್ದಾರೆ. ಯಾಕೆ ಗೊತ್ತಾ ಬಿದ್ರಯ್ಯ? ಒಂದು ಹೆಣ್ಣಲ್ಲಿ ಏನೇ ಕುಂದು ಕೊರತೆ ಇದ್ರೂ ಅದನ್ನು ಮುಚ್ಚಿಟ್ಟು ಅವಳಿಗೊಂದು ಉತ್ತಮವಾದ ಬಾಳ್ ಸಿಗಲಿ ಅಂತ. 1000 ಮಾತು ಕೊಟ್ಟಿದ್ರು ಅವಳ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಮಾತು ತಪ್ಪೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀನು ವಯಸ್ಸಾದ ಮುದುಕಂಗೆ ನಿನ್ನ ಮಗಳನ್ನ ಮದುವೆ ಮಾಡಕ್ಕೆ ಹೊರಟಿದ್ದು ಅವಳಿಗೆ ಕಣ್ ಕಾಣಲ್ಲ, ಅವಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ಗಂಡು ಬರಲ್ಲ ಅಂದ್ಕೊಂಡಿದ್ದಾಗ. ಆದರೆ ಈಗ ಅವಳಿಗೆ ದೃಷ್ಟಿ ಬಂದಿದೆ, ಒಳ್ಳೆ ಗುಣ ಇದೆ, ರೂಪ ಇದೆ. ಯಾರು ಬೇಕಾದರೂ ಅವಳನ್ನು ಮದುವೆ ಆಗೋಕ್ಕೆ ಓಡೋಡಿ ಬರ್ತಾರೆ. ಯೋಗ್ಯವಾದ ಗಂಡು ನೋಡಿ ಅವಳಿಗೆ ಮದುವೆ ಮಾಡು. ಇಲ್ಲಾಂದರೆ ನೀನು ಕುಡ್ಕೊಂಡೇ ಇರು. ನಿನ್ನ ಮಗಳು ಇಷ್ಟು ದಿನ ಕಣ್ಣಿಲ್ದೆ ಹೇಗಿದ್ಲೋ ಹಾಗೆ ಇನ್ನು ಮುಂದೇನೂ ಇರ್ತಾಳೆ. ಈ ಮರಿದೇವಂಗೆ ಒಲಿದ್ರೆ ಬೆಳಕು ಕೊಡೋಕ್ಕೂ ಗೊತ್ತು, ಮುನಿದ್ರೆ ಕತ್ಲಲ್ಲಿ ತಳ್ಳೋಕ್ಕೂ ಗೊತ್ತು. ಅಯ್ಯೋ ಬೇಡ ತಂದೆ, ನೀನು ಹೇಳ್ದಾಗೆ ಕೇಳ್ತೀನಿ. ನನ್ನ ಮಗಳಿಗೆ ಕೊಟ್ಟಿರೋ ಭಾಗ್ಯನ ಕಿತ್ಕೋಬೇಡ ತಂದೆ, ಕಿತ್ಕೋಬೇಡ. ಈ ಕ್ಷಣದಿಂದನೇ ನಾನು ಕುಡಿಯೋದ್ರ ಬಿಟ್ಬಿಡ್ತೀನಿ. ಆ ಮುದುಕನ ಜೊತೆ ನನ್ನ ಮಗಳ ಮದುವೆನೂ ಮಾಡಲ್ಲ. ನಿನ್ನ
ನಿನ್ನನ್ನು ಹೇಗೆ ನಂಬಲಿ ಬಿದ್ರಯ್ಯ? ನಿನ್ನ ಪಾದ ದಾಣೆ ಮಾಡಿ ಹೇಳ್ತಾ ಇದ್ದೀನಪ್ಪ. ನೀನು ಹೇಳ್ದಾಗೆ ಚಾಚು ತಪ್ಪದೆ ನಡ್ಕೊಳ್ತೀನಿ. ಸಂಹಾರಕ್ಕೆ